ಹಲೋ. ಹೇಳಮ್ಮ. ನಮಸ್ತೆ, ನಾನು ನಮಸ್ತೆ ಶಿವಪ್ರಸಾದ್. ಹೇಳಮ್ಮ. ಅದೇನು 2,000 ರೂಪಾಯಿ ಅಡ್ಜಸ್ಟ್ ಮಾಡಾಕೋ ಎಷ್ಟು 2700. ಹಾಂ, ಓಕೆ. 2000 ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ಹ್ಞೂ, ನಮ್ಮ ಆಫೀಸಿಗೆ ಕೊಡಬೇಕು. ಹಾಂ. ಅದು ರಿನಿವಲ್ 15 ಕೊಡ್ಬೇಕಾಗಿತ್ತು ಅವನು. ಹಾಂ, ಅದಕ್ಕೆ ಅದನ್ನ ಹಾಕ್ಬೇಕು. ಹೌದಾ? ಅವನು ಹ್ಞೂನಮ್ಮ. ಈಗ ನಾವು ಸ್ಯಾಲ್ರಿ ಬೇರೆ ಬಂದಿರ್ಲಿಲ್ವಲ್ಲ ಮೇಡಮ್. ಮೊನ್ನೆ ಬಂದು ಎಲ್ಲ ಖರ್ಚು ಮಾಡ್ಕೊಂಡ ಅವನು. ಅಲ್ಲ, ಇಂಟ್ರೆಸ್ಟ್ಗೆಲ್ಲ ಇಸ್ಕೊಂಡ್ವಲ್ಲ, ಅವರೆಲ್ಲ ಬಿಡ್ತಾರಾ? ಅವರೆಲ್ಲ ಸೇರಿ ಎಲ್ಲದಕ್ಕೂ ಖರ್ಚು ಮಾಡಿ ಎಲ್ಲದಕ್ಕೂ ಬಂದ ತಕ್ಷಣ ಎಲ್ಲರೂ ಇಸ್ಕೊಬಿಟ್ರು. ಹ್ಮ್, ಇವಾಗ ನಾನು ಅವ್ರ ಹತ್ರ ಇದ್ ಮಾಡಿ ನಾನು ಜಾಬ್ಗೇನು ಹೋಗ್ತಿಲ್ವಲ್ಲ ಪಾಪ. ಅದು ಗೊತ್ತಾಯ್ತು. ಮತ್ತೆ ಇವಾಗ ಏನಾಗಿದೆ ಅಂತಂದ್ರೆ ಆಗ್ಲೇ ಈಗ 2 ತಿಂಗಳಾಗೋಯ್ತು ಅವ್ರು ಕೊಡ್ಬೇಕಾಗಿ. ಹ್ಮ್. ಪೇಮೆಂಟ್ ಬರೋಕ್ಕಿಂತ ಮುಂಚೆ, ಈ ಪೇಮೆಂಟ್ ಅಲ್ಲ, ಅದಕ್ಕಿಂತ ಮುಂಚೆ ಪೇಮೆಂಟ್ ಅಲ್ಲೇ ಕೊಡ್ಬೇಕಾಗಿತ್ತು. ಅದು ನೆಕ್ಸ್ಟ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ ಅಂತ ಆಯ್ತು ಅಂತ ಸುಮ್ಮನೆ ಅದು. ಸರಿ, ಈ ಪೇಮೆಂಟ್ ಕೊಡ್ತೀನಿ ಅಂತ ಈ ಪೇಮೆಂಟ್ ಅಲ್ಲಿ ಅದನ್ನೇ ಹೇಳ್ದ. ಇಲ್ಲ ಅದನ್ನೇ ಹೇಳ್ತಾ ಇದ್ರೆ ಆಫೀಸಲ್ಲಿ ಬಿಡ್ತಾರೆ, ಡ್ಯೂಟಿ ಸ್ಟಾಪ್ ಮಾಡ್ಬಿಟ್ರೆ ಏನ್ ಮಾಡ್ತಾನೆ? ಅದೊಂದು ಭಯ ಅಲ್ವಮ್ಮ. ಹೌದು, ಗೊತ್ತಾಯ್ತು. ಅಷ್ಟೊಂದು ಅಮೌಂಟ್ ಅಂದ್ರೆ ಇದಲ್ವಾ ಮೇಡಮ್, ಈಗ ಅಲ್ವಾ? ಈಗ ಹಂಗಲ್ಲ. ನೋಡಿ, ಇನ್ ಟೈಮ್ಗೆ ಸ್ಯಾಲ್ರಿ ಬರೋದಿದ್ರೆ ನಾವ್ ಯಾರ ಹತ್ರನು ಕೈ ಚಾಚಂಗ್ ಇರ್ತಿರ್ಲಿಲ್ಲ. ಈಗ ಅಮ್ಮ, ನಮ್ ಪರಿಸ್ಥಿತಿಗೆ ಈಗ ಈಗ ಕೇಳಿಲಿ. ಹಾ. ಎಲ್ಲಾರ ಹತ್ರನು ಓನರ್ ಹತ್ರನು ಬೈಸ್ಕೊಂಡು ಅವ್ರಿಗೂನು ಇದ್ ಮಾಡಿ ಅವರು ಬೇರೆಯವ್ರ ಹತ್ರ ಇಂಟ್ರೆಸ್ಟ್ ಇಸ್ಕೋತೀನಿ ನಂಗೆ ಅವಶ್ಯಕತೆ ಇದೆ ಅಂದ್ರು. ಈಗ ಅವರು ಇಸ್ಕೊಂಡಿರೋದ್ರಿಂದ ಈಗ ನಾವು ಅವ್ರಿಗೆ ಕೊಟ್ಟಿದ್ದಾಯ್ತು ಇಂಟ್ರೆಸ್ಟ್ ಸೇರಿಸಿ. ಈಗ ನಮ್ಗಿರೋ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ನಾನೆಲ್ಲ ಇಸ್ಕೊಂತ ಇರೋದು, ನನಗೆಲ್ಲ ಕೊಡ್ಬೇಕಾಗಿರೋದು. ಆಯ್ತಾ? ಇವ್ನ ನನ್ನ ಮುದ್ದಿಗೆ ಸಿಗಾಕ್ಸ್ಬಿಟ್ಟವನ್ ಅಷ್ಟೇನೆ. ಹಂಗಾಗಿ ಈ ಅವ್ರು ಏನ್ ಹೇಳೋದಿಲ್ಲ, ಏಕ್ ಡ್ಯೂಟಿನ ನಿಲ್ಲಿಸ್ಬಿಟ್ರೆ ಅವಾಗ ಏನ್ ಮಾಡ್ತಾನೆ? ಕಷ್ಟ ಆಗುತ್ತೆ ಅವನಿಗೆ ಅಲ್ವಾ? ಅದರಿಂದಾಗಿ ಅದು 3 ತಿಂಗಳಿಂದಲೇ ಕೊಡ್ಬೇಕಾಗಿತ್ತು ಅವನು. ನನ್ನ ಕೈಗೆ ಅಕಸ್ಮಾತ್ ಅಟ್ಲೀಸ್ಟ್ ತಿಂಗಳ 1,000 ಕೊಟ್ಬಿಡಿದ್ರು ಮಡಿಕೊಂಡಿದ್ದು ನಾನು ಕ್ಲಿಯರ್ ಮಾಡಿಸ್ಬಿಟ್ಟಿದ್ದೆ ಅವನಿಗೆ. ಅದು ಮಾಡ್ಲಿಲ್ಲ ಇವನು. ಕೊಡ್ತೀನಿ ನನ್ನ ಮಧ್ಯೆ ಸಿಗಾಕ್ಸವ್ನೆ. ಈಗ ಹಂಗಿಂಗೆ ಅಂತ ಹೇಳಿ ಹಿಂಸೆ ಮಾಡಿ 3 ದಿನದಿಂದನೂ ಒಂದೇ ಹಿಂಸೆ ಇರೋದ್ರಿಂದ ಹಂಗಿಂಗೆ ಅಂತ ಹೇಳಿ 2,000 ರೂಪಾಯಿ ಅಷ್ಟೇ ಅಡ್ಜಸ್ಟ್ ಆಗಿರೋದು ಮೇಡಮ್ ನನ್ನ ಹತ್ರ. ಸರಿ, 2,000 ಕಳಿಸಿರಿ, ಆಮೇಲೆ 700 ರೂಪಾಯಿ ಕೊಡ್ಲಿ ಅವನು. ಸರಿ ಮೇಡಮ್, ಇದೇ ನಿಮ್ಮ ನಂಬರ್ಗೆ ಕಳಿಸ್ಬೇಕಾ? ನನ್ನ ನಂಬರ್ಗೆ ಕಳಿಸಿರ್ರಿ. ಆಮೇಲೆ ನಾನು ಹೋಗಿ ಮಾಡ್ಕೊಂಡ್ಬಂದು ತಗೊಂಡಾಗ ತಲುಪಿಸ್ತೀನಿ. ಸೋಮವಾರ ತಲುಪಿಸೋದಿಲ್ಲ ನಾನು. ಹಂಗಾಗಿ 700 ರೂಪಾಯಿ ಆಮೇಲೆ ಕೊಡ್ಲಿ. ಇದೇನಾ ಗೂಗಲ್ ಪೇ ನಂಬರು? ಹ್ಞೂ, ಗೂಗಲ್ ಪೇ ಇದೆ, ಸೇಮ್ ನಂಬರ್. 700 ರೂಪಾಯಿ ಏನೋ ಒಂದು ಇದು ಮಾಡಿ ಮೇಡಮ್, ಕಷ್ಟ ಇದೆ. ಅವರು ಎಲ್ಲಿಂದ ನನ್ಗಲ್ಲಮ್ಮ, ನಾನು ಅವ್ನಿಗೆ ಗೊತ್ತು ಕೇಳಿ ನೋಡಿ. ಜನದಲ್ಲಿ ಏನೋ ಒಂದು ಇದು ಮಾಡ್ಬೋದಲ್ವಾ? ಅಲ್ಲಲ್ಲ, ನಂದು ಲೆಕ್ಕದಲ್ಲಿ ಯಾವ್ದು ಇಲ್ಲ. ನಾನು ಯಾರ ಹತ್ರ ಒಂದು ಲೋಟ ಕಾಫಿನೂ ಪಾಪಗೂ ಇವ ನೆಕ್ಸ್ಟ್ ಅವಳಿಗೂ ಸೇರಿಸ್ಬೇಕು. ಅಲ್ಲಲ್ಲ, ನಾನು ಯಾರ ಹತ್ರನೂ ಒಂದು ಲೋಟ ಕಾಫಿನೂ ಕುಡಿಯೋದಿಲ್ಲಮ್ಮ ನಿಜವಾಗ್ಲೂ. ಪಾಪ ಅವ್ರ ಪರಿಸ್ಥಿತಿ ಇರ್ತದೆ ಅನ್ಕೋತೇನೋ. ಅಯ್ಯೋ, ನಮಗೆ ಕಾಫಿ ಕುಡಿಸ್ಬಿಟ್ರೆ ಹೆಂಗೆ ಆ ಥರ ಸ್ವಭಾವದವಳು ನಾನು. ಯಾರ ಹತ್ರ 10 ರೂಪಾಯಿ ನಾನು ಇವತ್ತಿವರೆಗೂ ಇಸ್ಕೊಂಡವಳು ಅಲ್ಲ, ನಾನು ಇಸ್ಕೊಳೋದು ಇಲ್ಲ ನಾನು. ಇನ್ನು ನನ್ನ ಕೈಲಿದೆ ಬೇಕಾದ್ರೆ ಅವ್ರಿಗೆ ಕೊಟ್ಬಿಡ್ತೀನಿ. ಅವತ್ತು ಕಷ್ಟ ಅಂದಾಗ ಯಾವತ್ತು 10 ರೂಪಾಯಿ ಯಾರ ಹತ್ರನೂ ತಗೊಳೋದಿಲ್ಲ. ಇವಾಗ ಏನ್ ಮಾಡ್ಬಿಟ್ಟಾರೆ ಆಫೀಸರ್ಗೆ, ಅವ್ರು ಸಿಗಾಕೋದ್ರೆ ನಮ್ಮನ್ನ ಬೇರೆ ಸಿಗಾಕ್ಸ್ತಾವ್ರೆ. ಮೊನ್ನೆ ನಾನು ಅದನ್ನೇ ಹೇಳ್ಬಂದೆ ಮೀಟಿಂಗಲ್ಲಿ ಕೂಡ. ನನ್ನ ಮಾತ್ರ ದಯವಿಟ್ಟು ಸಿಗಾಕ್ಸ್ಬೇಡಿ, ಯಾರು ಮಾಡ್ಕೊಳ್ಳಿ ನೀವು ಅಂತ. ಇಷ್ಟೊಂದು ಡಿಮ್ಯಾಂಡ್ ಮಾಡಿ ಇಷ್ಟೇ ಅದೇನೇನಕ್ಕೆ ಮಾಡ್ತಾರೋ ಗೊತ್ತಿಲ್ಲಮ್ಮ. ಅದು ಅದೇನೇನಕ್ಕೆ ಮಾಡ್ತಾರೋ ಏನ್ಕತೇನೋ ಅದು ಗೊತ್ತಿಲ್ಲ ನನಗೆ. ಹಂಗಾಗಿ ಬ್ಯಾಚುಲರ್ ಅದೇ ಏನೋ ಒಂದು ಪಕ್ಷ ಕೊಟ್ಬಿಡ್ತಾರೆ, ಅವ್ರಿಗೇನು ಅಷ್ಟೊಂದು ಕಮಿಟ್ಮೆಂಟ್ ಇರಲ್ಲ. ಈ ಫ್ಯಾಮಿಲಿ ಮಕ್ಳು ಇರೋರ್ಗೆ ಬಾಡಿಗೆ ಮನೆ, ಬಾಡಿಗೆ, ರೇಷನ್. ನೀವು ನನ್ನ ಹತ್ರ ಹೇಳ್ತಿದ್ರೆ ನಾನು ಅದನ್ನ ಕೇಳ್ಬೋದು. ಆಫೀಸರ್ಗಳು ಎಲ್ಲ ಯಾವ್ದು ಕೇಳೋದೇ ಇಲ್ಲ, ಕಥೆನೇ ಕೇಳೋದಿಲ್ಲ. ಒಂದೇ ಮಾತು, ಅಪ್ಪ ನಿನ್ಗಾದ್ರೆ ಕೂಡ ಆಗಿ ನಾನು ಬಿಟ್ಬಿಡಪ್ಪ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟು ಸ್ಟೇಷನ್ಗೆ ಫೋನ್ ಮಾಡಿರ್ತಾರೆ, ಅವ್ರನ್ನ ಡ್ಯೂಟಿ ತಗೋಬೇಡಿ ಅಂತ. ಅವರು ಸ್ಟೇಷನ್ ಅಲ್ಲಿ ಮಾತಿಸ್ಕೊ ಹೋಗು ಅಂತ ಓಡಿಸ್ತಾರೆ. ಅಷ್ಟು ಇಲ್ಲ ಇತ್ತು, ಯಾರನ್ನೂ ಕೇಳಂಗಿಲ್ಲ ಅವಾಗ. ಇಷ್ಟೇ ಒಂದೇ ಮಾತು ಅವ್ರದ್ದು. ನಾವಾದ್ರೂ ಎಲ್ಲ ಕತೆ ಕಡಿ ಕೇಳ್ಕೊಂಡು ಹಿಂಗಲ್ಲ ಹಿಂಗೆ ಅದಕ್ಕೆ ಉತ್ತರ ಕೊಡ್ತೀವಿ ನಾವು. ಸರಿ ಮೇಡಮ್, ಆಯ್ತು. ಸರಿಮ್ಮ, ಓಕೆ ಓಕೆಮ್ಮ, ಸರಿಮ್ಮ.